ಅದೊಂದು ಸಣ್ಣ ಪಟ್ಟಣ. ಆ ಪಟ್ಟಣದಲ್ಲಿ ಜನರಿಗೆ ಬೇಕಾದಂಥ ಎಲ್ಲ ಅವಶ್ಯಕತೆಗಳಿದ್ವು. ಜನ ಸಂತೋಷವಾಗಿ ಇದ್ದರು. ಆದರೆ ಒಂದು ವಿಷಯದ ಕೊರತೆ ಅವ್ರಿಗೆ ಕಾಣಿಸ್ತು. ಏನಪ್ಪ ಅಂದರೆ, ಊರಲ್ಲಿ ಮಕ್ಕಳಿಗೆ ಒಂದು ಒಳ್ಳೆಯ ಶಾಲೆ ಇಲ್ಲ. ಒಂದಷ್ಟು ಜನ ಹಿರಿಯರು, ಚಿಂತಕರು ಸೇರಿಕೊಂಡು ಊರಲ್ಲಿ ಚಂದ ಎತ್ತಿದ್ರು. ಗೌಡ್ರೊಬ್ಬರು ತಮ್ಮ ತಂದೆ ಹೆಸರಲ್ಲಿ 4 ಎಕರೆ ಜಮೀನನ್ನು ದಾನ ಮಾಡಿದರು. ಅದೇ ಸ್ಥಳದಲ್ಲಿ ಆ ಎಲ್ಲ ಸಂಗ್ರಹ ಆಗಿತ್ತಲ್ಲ ಹಣ, ಪುಟ್ಟ ಕಟ್ಟಡ ಕಟ್ಟಿಸಿ ಶಾಲೆ ಕಟ್ಟಿಸಿದ್ರು, ಪ್ರಾರಂಭ ಮಾಡಿದರು. ಊರ ಜನರಿಗೆಲ್ಲ ತುಂಬ ಸಂತೋಷ ಆಯಿತು. ತಮ್ಮ ಮಕ್ಕಳಿಗೆ ತಮ್ಮೂರಲ್ಲೇ ಶಿಕ್ಷಣ ಸಿಗೋ ವ್ಯವಸ್ಥೆ ಆಯ್ತಲ್ಲ ಅಂತ. ಅದೇ ಸಮಯಕ್ಕೆ ಪಕ್ಕದ ಊರಲ್ಲಿದ್ದಂಥ ಶಾಲೆ ಮುಖ್ಯೋಪಾಧ್ಯಾಯರು ನಿವೃತ್ತರಾಗಿ ಈ ಊರಿನ ಶಾಲೆಗೆ ಮಾರ್ಗದರ್ಶನ ಮಾಡೋದಕ್ಕೆ ಬಂದರು. ಅದೇ ಊರಲ್ಲಿದ್ದಂಥ ಒಂದಿಬ್ಬರು ಯುವಕ ಯುವತಿಯರು ಕೂಡ ಶಿಕ್ಷಕರಾಗ್ತೀವಿ ಅಂತ ಬಂದರು. ಅವ್ರಿಗೆ ತರಬೇತಿ ಕೊಡೋದು ಕೂಡ ಮುಖ್ಯೋಪಾಧ್ಯಾಯರ ಕರ್ತವ್ಯ ಆಯಿತು. ನಿಧಾನಕ್ಕೆ ಶಾಲೆ ಒಂದು ಆಕರ್ಷಣೆ ಕೇಂದ್ರ ಆಯಿತು. ತಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸೋದಕ್ಕೆ ಬಂದಂಥ ಪಾಲಕರು ಅಲ್ಲಿ ನೋಡಿದರು, ಅಲ್ಲಿ ಇಲ್ಲಿ ಆ ಕೊರತೆ ಇದೆ ಅನ್ನೋದನ್ನು ನೋಡಿ ಅದನ್ನು ತುಂಬೋದಕ್ಕೆ ತಮ್ಮ ಶಕ್ತಿ ಇದ್ದಷ್ಟು ಸಹಾಯ ಮಾಡಿದರು. ಕೆಲವರು ತಮ್ಮ ಮನೆಯಲ್ಲಿದ್ದಂಥ ಹಳೆ ಕಪಾಟುಗಳಿಗೆ ಬಣ್ಣ ಹಚ್ಚಿಕೊಟ್ಟರು. ಇಲ್ಲಿ ಕೆಲವರು ತಮ್ಮ ಮನೆಯಲ್ಲಿದ್ದಂಥ ಪುಸ್ತಕ ಇದೆಯಲ್ಲ ಅದರ ಗ್ರಂಥಾಲಯಕ್ಕೆ ದಾನ ಮಾಡಿದರು. ಇನ್ನು ಕೆಲವರು ಹಣ ಕೊಡೋಕೆ ಶಕ್ತಿ ಇಲ್ಲ ಅನ್ನೋರು ಒಕ್ಕಟಿಯಾಗಿ ಬಂದು ಕೆಲಸ ಮಾಡಿದರು, ಸಮಯ ಕೊಟ್ಟರು. ಅಂತೂ ಶಾಲೆ ಚೆನ್ನಾಗಿ ನಡೀತಾ ಇತ್ತು. ಒಂದು ಭಾನುವಾರ ಸಂಜೆ ಈ ಆಡಳಿತ ಮಂಡಳಿ ಹಿತಚಿಂತಕರೆಲ್ಲ ಕುಳಿತು ಈ ಶಾಲೆ ಬೆಳವಣಿಗೆ ಏನು ಮಾಡಬೇಕು ಅಂತ ವಿಚಾರ ಮಾಡ್ತಿದ್ರು. ಆಗ ಅವರಲ್ಲೊಬ್ಬ ಒಂದು ಮಾತು ಎತ್ತಿದ್ರು. ನಮ್ಮ ಊರಲ್ಲಿ ಸುಮಾರು ಎಲ್ಲರೂ ಶಾಲೆಗೋಸ್ಕರ ಅವರವ್ರ ಶಕ್ತಿಗೆ ಅನುಗುಣವಾಗಿ ಸಹಾಯ ಮಾಡಿದ್ದಾರೆ. ಆದರೆ ವಿಚಿತ್ರ ಅಂದರೆ, ನಮ್ಮೂರಿನ ಅತ್ಯಂತ ಖ್ಯಾತ ವಕೀಲರಾದಂಥ ಗುರುದತ್ತರವರು ಮಾತ್ರ ಏನನ್ನೂ ಕೊಟ್ಟಿರಿ. ನಮ್ಮ ಕಾರ್ಯಕರ್ತರಿದ್ದರಲ್ಲ, ಹೋಗಿದ್ದರಂತೆ ಅವ್ರ ಮನೆಗೆ. ಕೇಳಿದಾಗ ಕೂಡ ಆಮೇಲೆ ನೋಡೋಣ ಅಂತ ಕಳಿಸ್ಬಿಟ್ಟಿದ್ದಾರೆ. ಅವ್ರು ಭಾರಿ ಶ್ರೀಮಂತರು, ತಮ್ಮ ವೃತ್ತಿಯಿಂದನೂ ಅಪಾರವಾಗಿ ಗಳಿಸಿದ್ದಾರೆ. ಅಲ್ಲದೆ ಹಿರಿಯರಿಂದ ಬಂದಂಥ ಆಸ್ತಿ ಅಂತೂ 7 ತಲೆಮಾರು ಕೂತ್ಕೊಂಡ್ರೂ ಕೂಡ ಖರ್ಚಾಗೋಲ್ಲ. ಅವ್ರನ್ನೆಲ್ಲ ಯಾಕೆ ಕೇಳಬಾರ್ದು ನಾವು ಅಂದರು. ಎಲ್ರಿಗೂ ಹೌದು ಅನ್ನಿಸ್ತು. ಮೊದಲೇ ಗುರುದತ್ ಅವ್ರಿಗೆ ಹೇಳಿ ಒಂದು ಸಮಯ ಗೊತ್ತು ಮಾಡಿಕೊಂಡು ಎಲ್ಲ ಹಿರಿಯರು ಮನೆಗೆ ಹೋದರು. ಸ್ವಾಮಿ, ನಮಗೆ ಗೊತ್ತು ತಾವು ದೊಡ್ಡ ಶ್ರೀಮಂತರು, ಮನಸ್ಸಿನಿಂದನೂ ಶ್ರೀಮಂತರು, ತಾವು ಮನಸ್ಸು ಮಾಡಿದರೆ ನಮ್ಮ ಶಾಲೆಗೆ ದೊಡ್ಡ ಸಹಾಯವನ್ನೇ ಮಾಡಬಲ್ರಿ ಅಂತ ಹಿರಿಯರೊಬ್ಬರು ಮಾತು ಪ್ರಾರಂಭ ಮಾಡಿದರು. ತಕ್ಷಣ ವಕೀಲ್ ಗುರುದತ್ತರು ಅವ್ರ ಮಾತನ್ನು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು, ಏನ್ರಿ ನಿಮಗೇನು ಗೊತ್ತು? ಏನು ಗೊತ್ತು ನಿಮಗೆ? ನನ್ನ ತಾಯಿ ಹೋದ ವರ್ಷ ಜಾರಿ ಬಿದ್ದು ಕಾಲು ಮುರ್ಕೊಂಡ್ಲು, ಮನೇಲಿ ಬಿದ್ದಿದ್ದಾಳೆ. ಆಕೆ ಆರೈಕೆಗೆ ಪ್ರತಿ ವರ್ಷ ₹1,00,000 ಖರ್ಚಾಗತ್ತೆ ಗೊತ್ತಾ? ನನ್ನ ಹಿರಿಯ ಅಣ್ಣ ಸೈನ್ಯದಲ್ಲಿದ್ದಲ್ಲ, ಯುದ್ಧದಲ್ಲಿ ಒಂದು ಕಾಲು ಒಂದು ಕಣ್ಣು ಕಳ್ಕೊಂಡು ಬಂದ. ಅವ್ನ ಪೆನ್ಷನ್ ಎಲ್ಲಿ ಸಾಕಾಗುತ್ತೆ? ಅಮ್ಮ ಸಂಸಾರಕ್ಕೆ ಪ್ರತಿ ವರ್ಷ ₹2,00,000 ಬೇಕು ಗೊತ್ತಾ ಅಂತ ಜೋರಾಗಿ ಗುಡುಗಿದ್ರು. ಹಿರಿಯರು, ಹೋಗ್ಲಿ ಬಿಡಿ ಸರ್, ನಿಮ್ಗೆ ಎಷ್ಟು ಕಷ್ಟ ಅಂತ ನಮ್ಗೆ ಗೊತ್ತಿರಲಿಲ್ಲ ಅಂತ ಹೇಳೋದ್ರೊಳಗೆ ಮತ್ತೆ ಆತ ಶುರು ಮಾಡಿದರು ಗುರುದತ್. ಅಷ್ಟೇ ಅಲ್ರಿ, ನನ್ನ ತಂಗಿ ಗಂಡ ಸತ್ತ, ಅವನದೊಂದು ಚೂರು ಆಸ್ತಿ ಇಲ್ಲ, ಸಂಸಾರ ರಸ್ತೆ ಮೇಲೆ ಬಂದಿದೆ, ಅದಕ್ಕೂ ಒಂದು 2,00,000 ಕೊಡಬೇಕಾಗತ್ತೆ ಗೊತ್ತಾ ಅಂತ ಹೇಳಿ ಕೊನೆಗೊಂದು ಮಾತು ಸೇರಿಸಿದ್ರು. ಹೇಳಿದ್ನಲ್ಲಿ ಇಷ್ಟೆಲ್ಲ ಕಷ್ಟ, ಅವರು ಯಾರಿಗೂ ನಾನು ಒಂದು ಬಿಡುಗಾಸು ಕೂಡ ಕೊಟ್ಟಿಲ್ಲ, ನಿಮಗೆ ಯಾಕೆ ಕೊಡ್ಬೇಕ್ರಿ, ಹೋಗ್ರಿ ಅಂದರು. ಮನೇಲಿ ತನ್ನ ಅತ್ಯಂತ ಬೇಕಾದವರಿಗೆ ಕೊಡೋಕೆ ಮನಸ್ಸಿಲ್ದಂಥ ಮನುಷ್ಯ ಶಾಲೆ ಕೊಟ್ಟಾನೆ. ಕೆಲವರು ಹಾಗಿರ್ತಾರೆ. ಆದರೆ ಹೇಗಿರ್ತಾರೆ ಗೊತ್ತಾ? ಯಾರಿಗೂ ಪ್ರಯೋಜನವಾಗದಂಥ ಬದುಕಿ ಮರೆಯಾಗಿ ಹೋಗ್ತಾರೆ. ಈ ಜೀವನದ ಬೆಲೆ ಅರ್ಥ ಆಗದ ಹಾಗೆ. ಸ್ನೇಹಿತರೆ, ನಿಜವಾಗ್ಲೂ ನಾವು ಹೇಗೆ ಬದುಕಿದ್ದೇವೆ ಅನ್ನೋದು ಗೊತ್ತಾಗೋದು ನಾವು ಸತ್ತ ಮೇಲೆ ಅಂತ. ಇಷ್ಟು ಜನ ನಿಮ್ಮನ್ನು ನೆನೆಸ್ಕೋತಾರೋ ಅದ್ರ ಮೇಲೆ ನಿಮ್ಮ ಜೀವನದ ಪ್ರಯೋಜನ ಆದದ್ದು ಅಂತ ಗೊತ್ತಾಗತ್ತೆ. ಯಾರು ಹೋದ್ರೆ ಸಾಕಪ್ಪ ಇವನು ಅಂದರೆ ಅದೊಂದು ಮನುಷ್ಯ ಜೀವನದ ಬಹುದೊಡ್ಡ ದುರಂತ. ನಮ್ಮ ಬದುಕು ಹಾಗಾಗದೇ ಹೋಗಬೇಕು.